ಅದ್ರ ಬಗ್ಗೆ ಏನು ಮಾಹಿತಿ ನನಗಂತೂ ಗೊತ್ತಿಲ್ಲಣ್ಣ. ಚರ್ಚೆ ಶಾಸಕಾಂಗ ಸಭೆ ಎಲ್ಲ ಕರಿಬೇಕು ಯಾವುದು ನಮಗೆ ಮಾಹಿತಿ ಇಲ್ಲ. ಈಗ ಹೆಂಗೆ ಯಥಾಸ್ಥಿತಿಯಾಗಿ ಸರ್ಕಾರ ನಡೀತೈತಿ. ಏನೇ ತೀರ್ಮಾನ ತಗೊಂಡಿದ್ರು ಹೈಕಮಾಂಡ್ ತೀರ್ಮಾನ ತಗೊಂತೈತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂತದೆ ಅದಕ್ಕೆಲ್ಲರೂ ಬದ್ಧವಾಗಿರ್ತಾರೆ. ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಅದೇನು ಇಲ್ಲೇ ನಿಮ್ಮ ಮಾಧ್ಯಮ ಮುಖಾಂತರ ನಮಗೆ ಗೊತ್ತಾಗ್ತಾ ಇರೋದು. ನಮಗೆ ವೈಯಕ್ತಿಕವಾಗಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಅವರ ಅವಧಿಯಲ್ಲಿ ಅವರು ದೇವರಾಜಸ್ ಅವರ ಒಂದು ಪೀರಿಯಡನ್ನು ಮುಗಿಸಿದ್ದಾರೆ. ಮತ್ತು ಅದ್ರ ಜೊತೆಗೆ 15-16 ಸರಿ ಬಡ್ಜೆಟನ್ನು ಮಂಡಿಸಿದ್ದಾರೆ. ಇನ್ನು ಅನೇಕ ದಾಖಲೆಗಳನ್ನು ಬರೆದಿದ್ದಾರೆ. ಅವರು ಆಡಳಿತ ವ್ಯವಸ್ಥೆ ಆರ್ಥಿಕ ಸಮತೋಲನತೆ ಕಾಪಾಡೋದ್ರಾಗ ಮೊದಲನೇದಗರಂದರೆ ಅದು ಸಿದ್ದರಾಮಯ್ಯರು ಅಂತ ನಾವು ಹೇಳ್ಬೋದು. ಆರ್ಥಿಕ ಸಮತೋಲನತೆ ಕಾಪಾಡ ಇವತ್ತು ಯಾವ ರಾಜ್ಯಗಳು ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತದವು. ಅದು ನಮ್ಮದು 5 ಗ್ಯಾರಂಟಿ ಕೊಡೋದ್ರ ಜೊತೆಗೆ ಆರ್ಥಿಕ ಸ್ಟೆಬಿಲಿಟಿ ಕಾಪಾಡ್ಕೊಂಡ್ರದಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟೊಂದು ಆರ್ಥಿಕ ತಜ್ಞರು ಅವರು. ಹಂಗಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಡ್ತಾಯಿತ್ತು. ಈಗಿಂದ ನಾವೆಲ್ಲ ಸಭೆ ಸೇರಿ ಈಗ ಒಂದು 3-4 ತಿಂಗಳಿಂದ 3 ತಿಂಗಳಿಂದ ನಾವು 3 ಸರಿ ಗೆದ್ದರು, 2 ಸರಿ ಗೆದ್ದರು, ಯಾವ ರೀತಿ ಸಭೆ ಮಾಡಿದ್ರೆ ಹಂಗೆ ಮೊದಲನೇ ಸರಿ ಗೆದ್ದರು ಸಹ ನಾವು ಮನವಿ ಮಾಡ್ಕೊಂಡೇವಿ. ಅದು ಅಂತಿಮವಾಗಿ ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ವಿಚಾರ. ಒಂದು ಹೊಸಬರಿಗೆ ಇಬ್ಬರಿಗೆ ಅವಕಾಶ ಮಾಡಿರಿ ಅಂತಕ್ಕಂಥದ್ದನ್ನು ನಾವು ಮನವಿ ಮಾಡ್ಕೊಂಡೇವೆ. ಆ ಮನವಿ ಸ್ಪಂದಿಸೋದು ಅಂತಿಮ ತೀರ್ಮಾನ ತಗೊಳ್ಳೋದು ಹೈಕಮಾಂಡ್ ಬಿಟ್ಟು ವಿಚಾರ. ಅದ್ರ ಬಗ್ಗೆ ಏನು ಮಾಹಿತಿ ನನಗಂತೂ ಗೊತ್ತಿಲ್ಲಣ್ಣ. ಚರ್ಚೆ ಶಾಸಕಾಂಗ ಸಭೆ ಎಲ್ಲ ಕರಿಬೇಕು ಯಾವುದು ನಮಗೆ ಮಾಹಿತಿ ಇಲ್ಲ. ಈಗ ಹೆಂಗೆ ಯಥಾಸ್ಥಿತಿಯಾಗಿ ಸರ್ಕಾರ ನಡೀತೈತಿ. ಏನೇ ತೀರ್ಮಾನ ತಗೊಂಡಿದ್ರು ಹೈಕಮಾಂಡ್ ತೀರ್ಮಾನ ತಗೊಂತೈತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂತದೆ ಅದಕ್ಕೆಲ್ಲರೂ ಬದ್ಧವಾಗಿರ್ತಾರೆ. ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಅದೇನು ಇಲ್ಲೇ ನಿಮ್ಮ ಮಾಧ್ಯಮ ಮುಖಾಂತರ ನಮಗೆ ಗೊತ್ತಾಗ್ತಾ ಇರೋದು. ನಮಗೆ ವೈಯಕ್ತಿಕವಾಗಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಅವರ ಅವಧಿಯಲ್ಲಿ ಅವರು ದೇವರಾಜಸ್ ಅವರ ಒಂದು ಪೀರಿಯಡನ್ನು ಮುಗಿಸಿದ್ದಾರೆ. ಮತ್ತು ಅದ್ರ ಜೊತೆಗೆ 15-16 ಸರಿ ಬಡ್ಜೆಟನ್ನು ಮಂಡಿಸಿದ್ದಾರೆ. ಇನ್ನು ಅನೇಕ ದಾಖಲೆಗಳನ್ನು ಬರೆದಿದ್ದಾರೆ. ಅವರು ಆಡಳಿತ ವ್ಯವಸ್ಥೆ ಆರ್ಥಿಕ ಸಮತೋಲನತೆ ಕಾಪಾಡೋದ್ರಾಗ ಮೊದಲನೇದಗರಂದರೆ ಅದು ಸಿದ್ದರಾಮಯ್ಯರು ಅಂತ ನಾವು ಹೇಳ್ಬೋದು. ಆರ್ಥಿಕ ಸಮತೋಲನತೆ ಕಾಪಾಡ ಇವತ್ತು ಯಾವ ರಾಜ್ಯಗಳು ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತದವು. ಅದು ನಮ್ಮದು 5 ಗ್ಯಾರಂಟಿ ಕೊಡೋದ್ರ ಜೊತೆಗೆ ಆರ್ಥಿಕ ಸ್ಟೆಬಿಲಿಟಿ ಕಾಪಾಡ್ಕೊಂಡ್ರದಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟೊಂದು ಆರ್ಥಿಕ ತಜ್ಞರು ಅವರು. ಹಂಗಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಡ್ತಾಯಿತ್ತು. ಈಗಿಂದ ನಾವೆಲ್ಲ ಸಭೆ ಸೇರಿ ಈಗ ಒಂದು 3-4 ತಿಂಗಳಿಂದ 3 ತಿಂಗಳಿಂದ ನಾವು 3 ಸರಿ ಗೆದ್ದರು, 2 ಸರಿ ಗೆದ್ದರು, ಯಾವ ರೀತಿ ಸಭೆ ಮಾಡಿದ್ರೆ ಹಂಗೆ ಮೊದಲನೇ ಸರಿ ಗೆದ್ದರು ಸಹ ನಾವು ಮನವಿ ಮಾಡ್ಕೊಂಡೇವಿ. ಅದು ಅಂತಿಮವಾಗಿ ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ವಿಚಾರ. ಒಂದು ಹೊಸಬರಿಗೆ ಇಬ್ಬರಿಗೆ ಅವಕಾಶ ಮಾಡಿರಿ ಅಂತಕ್ಕಂಥದ್ದನ್ನು ನಾವು ಮನವಿ ಮಾಡ್ಕೊಂಡೇವೆ. ಆ ಮನವಿ ಸ್ಪಂದಿಸೋದು ಅಂತಿಮ ತೀರ್ಮಾನ ತಗೊಳ್ಳೋದು ಹೈಕಮಾಂಡ್ ಬಿಟ್ಟು ವಿಚಾರ.